ಮಧ್ಯಪ್ರಾಚ್ಯದ ಯುದ್ಧ ಇಡೀ ವಿಶ್ವವನ್ನೇ ನಲುಗಿಸಿದೆ. 36ನೇ ದಿನದ ಯುದ್ಧ ಕಂಟಿನ್ಯೂ ಆಗಿ ನಡೀತಾ ಇರುವಂತದ್ದು. ಅಮೆರಿಕ ವಾರ್ನಿಂಗಿಗೆ ಬಗ್ತಾ ಇಲ್ಲ ಇರಾನ್ ದಾಳಿಯನ್ನ ಕಂಟಿನ್ಯೂ ಮಾಡಿದೆ. ಕೊಲ್ಲಿ ದೇಶಗಳ ಅನಿಲ, ತೈಲ, ನೀರಿನ ಘಟಕಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತ 36ನೇ ದಿನದ ಯುದ್ಧದ ಸಂದರ್ಭದಲ್ಲಿ ಕಮ್ಮಿ ಆಯ್ತಾ ಭೀಕರತೆ, ದಾಳಿ ಕಮ್ಮಿ ಆಯ್ತಾ ಅಂತ ನೀವೇನಾದ್ರೂ ಅಪ್ಡೇಟ್ ತಗೊಳ್ಳೋದಾದ್ರೆ ಇಲ್ಲ, ಯಥಾಸ್ಥಿತಿಯಲ್ಲಿ ಮುಂದುವರೆದಿದೆ. ಎಲ್ಲೂ ಕೂಡ ಸೈಲೆಂಟ್ ಆಗಿಲ್ಲ ಇರಾನ್ ಮತ್ತು ಒಂದ್ ಕಡೆ ಇಸ್ರೇಲ್ ಕೂಡ. ಅನಿಲ, ತೈಲ, ನೀರಿನ ಘಟಕಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಅಮೆರಿಕದ F-35 ಜೆಟ್ ಅನ್ನ ಹೊಡೆದುರುಳಿಸಿರುವಂತದ್ದು ಇರಾನ್. ಎರಡು F-35 ಜೆಟ್ಗಳನ್ನ ಹೊಡೆದುರುಳಿಸಲಾಗಿದೆ. 2 ಸಿಬ್ಬಂದಿ ರಕ್ಷಣೆ, ಒಬ್ಬ ಪೈಲಟ್ ಒತ್ತೆಯಾಳು ಅಂತ ಹೇಳಲಾಗ್ತಾ ಇದೆ. ಹರ್ಮುಜ್ ಬಳಿ ಅಮೆರಿಕ ಯುದ್ಧ ವಿಮಾನ ಟಾರ್ಗೆಟ್ ಮಾಡಲಾಗಿದೆ. ಹರ್ಮುಜ್ ಬಳಿ ಅಮೆರಿಕದ ಯುದ್ಧ ವಿಮಾನವನ್ನ ಟಾರ್ಗೆಟ್ ಮಾಡಲಾಗಿತ್ತು. A-10 ಯುದ್ಧ ವಿಮಾನ ಹೊಡೆದುರುಳಿಸಿರುವಂತದ್ದು ಇರಾನ್. ಇಸ್ರೇಲ್ ಸೇನೆಯಿಂದ ತೀವ್ರಗೊಂಡಿದೆ ಪ್ರತಿ ದಾಳಿ. ಲೆಬನಾನ್ನ ಹಿಜ್ಬುಲ್ಲಾ ನೆಲೆಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಲೆಬನಾನ್ ಮತ್ತೆ ಇರಾನ್ ಈ ಎರಡು ದೇಶಗಳ ಮೇಲೆ ಇಸ್ರೇಲ್ ಕಂಟಿನ್ಯೂಸ್ಲಿ ದಾಳಿಯನ್ನ ಮುಂದುವರಿಸಿದೆ. ಕೊಲ್ಲಿ ಸಂಘರ್ಷದಿಂದ ಇಡೀ ವಿಶ್ವವೇ ತಲ್ಲಣಿಸಿ ಹೋಗ್ತಾ ಇದೆ. ಯಾವಾಗ ನಿಲ್ಲುತ್ತೆ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ. ಯಾಕೆಂದ್ರೆ ಸೀಸ್ಫೈರ್ ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ಅಲ್ಲಿ ದಾಳಿಯನ್ನ ಕಂಟಿನ್ಯೂ ಮಾಡಲಾಗ್ತದೆ. ಇಸ್ರೇಲ್ ಕೂಡ ಸೈಲೆಂಟ್ ಆಗ್ತಾ ಇಲ್ಲ. ಇಸ್ರೇಲು ಅಮೆರಿಕ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದ್ವು, ಆದ್ರೆ ಅಮೆರಿಕ ಕದನ ವಿರಾಮ ಅಂತ ಹೇಳುತ್ತೆ. ಆದ್ರೆ ಅದರ ಜೊತೆಲ್ಲೇ ಯುದ್ಧವನ್ನ ಆರಂಭ ಮಾಡಿದಂತ ಇಸ್ರೇಲ್ ಮಾತ್ರ ಕಂಟಿನ್ಯೂಸ್ಲಿ ಅಟ್ಯಾಕ್ ಅನ್ನ ಮಾಡ್ತಾನೆ ಇದೆ. 36ನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಯುದ್ಧ. ಇರಾನ್ ಸೈಲೆಂಟೇ ಆಗ್ತಾ ಇಲ್ಲ. ಮಧ್ಯಪ್ರಾಚ್ಯದ ಅಮೆರಿಕ ಎಲ್ಲೆಲ್ಲಿ ಸೇನಾ ನೆಲೆಗಳನ್ನ ಹೊಂದಿದೆ ಅಲ್ಲೆಲ್ಲಾ ಕಡೆನೂ ಕೂಡ ದಾಳಿಯನ್ನ ಮುಂದುವರಿಸಿದೆ. ನಾಟ್ ಓನ್ಲಿ ಸೇನಾ ನೆಲೆಗಳು, ಅಲ್ಲಿರುವಂತ ವಿದ್ಯುತ್ ಘಟಕಗಳಾಗಿರ್ಬೋದು, ಆಯಿಲ್ ಘಟಕಗಳು, ನೀರಿನ ಘಟಕಗಳು, ಇಲ್ಲೆಲ್ಲದ್ರ ಮೇಲೂ ಕೂಡ ದಾಳಿಯನ್ನ ಮಾಡಲಾಗ್ತದೆ. ಸೆಂಟ್ರಲ್ ಇಸ್ರೇಲ್ ಮೇಲೆ ಇರಾನ್ ಭೀಕರ ದಾಳಿ ಮಾಡಿದೆ. ಕ್ಷಿಪಣಿ ಡ್ರೋನ್ಗಳಿಂದ ಇರಾನ್ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಟೆಲ್ ಅವೀವ್ ಮೇಲೂ ಕೂಡ ಇರಾನ್ ಅಟ್ಯಾಕ್ ಅನ್ನ ಮಾಡಿದೆ. ಇರಾನ್ ದಾಳಿಯಲ್ಲಿ ಹಲವರಿಗೆ ಗಾಯ ಆಗಿರುವಂತದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೆಂಟ್ರಲ್ ಇಸ್ರೇಲ್ನಲ್ಲಿ ಕರೆಂಟ್ ಕಟ್ ಆಗಿದೆ. ಈ ದಾಳಿ ನಿರಂತರವಾಗಿ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಅಷ್ಟೇ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಟೆಲ್ ಅವೀವ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇರಾನ್ನಿಂದ ಆಗಿರುವಂತ ದಾಳಿ, ಇಸ್ರೇಲು ಕೂಡ ದಾಳಿಯನ್ನ ಮಾಡ್ತಾ ಇದೆ. ಇಸ್ರೇಲ್ ಇರಾನ್ ಮಧ್ಯೆ ಈ ಸಂಘರ್ಷ ಎಷ್ಟು ಜೋರಾಗಿ ನಡೀತಾ ಇರುವಂತದ್ದು. ಅಮೆರಿಕ ಕೂಡ ಕದನ ವಿರಾಮ ಅಂತ ಹೇಳಿ ಸೇತುವೆ ಮೇಲೆ, ಇರಾನ್ನ ಅತಿ ದೊಡ್ಡ ಸೇತುವೆ ಮೇಲೆ ದಾಳಿಯನ್ನ ಮಾಡಿತ್ತು. ಅದ್ರ ಬಗ್ಗೆ ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿದೆ. ಇರಾನ್ ನಮ್ಮ ಷರತ್ತುಗಳಿಗೆ ಒಪ್ಕೊಳ್ಳೇಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಅಮೆರಿಕ. ನಮ್ಮ ಮಹಾಯುದ್ಧದಿಂದ ವಿಶ್ವದಾದ್ಯಂತ ಗ್ಯಾಸ್ ತಲ್ಲಣ, ಗ್ಯಾಸ್ ಟ್ರಬಲ್ ಕಂಟಿನ್ಯೂ ಆಗಿದೆ. ಕರ್ನಾಟಕದಲ್ಲಿ ಆಟೋ ಗ್ಯಾಸ್ ಪೂರೈಕೆ ವ್ಯತ್ಯಯ ಆಗ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಚಾಲಕರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಚಾಲಕರ ಸಂಕಷ್ಟ. ಗ್ಯಾಸ್ ಬಂಕ್ಗಳ ಮುಂದೆ ಆಟೋ ಚಾಲಕರು ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. LPG ದುಬಾರಿ, ಒಂದೊಂದು ಬಂಕ್ನಲ್ಲಿ ಒಂದೊಂದು ರೇಟ್. ಈಗ ಪೆಟ್ರೋಲ್ ರೇಟು ಎಲ್ಲಾ ಕಡೆನೂ ಒಂದೇ ಇದೆ. ಯಾವ ಪ್ರೈವೇಟ್ ಪೆಟ್ರೋಲ್ ಬಂಕ್ಗಳಲ್ಲಿ ದರ ಏರಿಕೆ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಶೆಲ್ಲಲ್ಲಿ 119 ರೂಪಾಯಿ ನಾರ್ಮಲ್ ಪೆಟ್ರೋಲ್ ರೇಟು. ನೀವು ಎಲ್ಲೇ ಶೆಲ್ ಬಂಕಲ್ಲಿ ಹಾಕ್ಸ್ಕೊಂಡ್ರು ಕೂಡ 10 ಪೈಸಾ 20 ಪೈಸಾ ಆ ರೀತಿ ಹೆಚ್ಚು ಕಮ್ಮಿ ಇರುತ್ತೆ ಕರ್ನಾಟಕದಲ್ಲಿ. ಆದರೆ ಗ್ಯಾಸ್ ರೇಟ್ ಹಂಗಲ್ಲ. ಒಂದೊಂದು ಬಂಕಲ್ಲೂ ಕೂಡ ಒಂದೊಂದು ರೀತಿಯಾಗಿ, ಅದು ಒಂದೇ ಕಂಪನಿಯ ಬಂಕ್ಗಳಲ್ಲೂ ಕೂಡ ಒಂದೊಂದು ರೀತಿಯಾಗಿ ರೇಟ್ ಅನ್ನ ಫಿಕ್ಸ್ ಮಾಡಲಾಗ್ತಾ ಇದೆ. ಆಟೋಗಳಿಂದ ಲೂಟಿ ಮಾಡಲಾಗ್ತಾ ಇದೆ. ಯಾಕೆಂದ್ರೆ LPG ಗ್ಯಾಸ್ ಇಲ್ಲ, ಇರುವಂತದ್ನ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಡಬಲ್ ರೇಟ್ ಅನ್ನ ಇಸ್ಕೊಳ್ತಾ ಇದಾರಂತೆ. ಇವ್ರಿಗೆ ಪಾಪ ಅನಿವಾರ್ಯ, ಜೀವನ ನಡೆಸಬೇಕಲ್ಲ. ಸೊ ಹಾಗಾಗಿ ಆಟೋದವರು ಎಷ್ಟು ಕೇಳ್ತಾರೆ ಅಷ್ಟು ಕೊಟ್ಟು ಹಾಕ್ಸ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ. ದುಡಿಮೆ ಇಲ್ಲ, ಜೀವನ ನಡೆಸಲಿಕ್ಕೆ ಆಗದೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. EMI ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಮನೆ ಬಾಡಿಗೆಯ ಹೊರೆ, ಮಕ್ಕಳ ಫೀಸು, ಕುಟುಂಬ ನಿರ್ವಹಣೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ದಿಕ್ಕು ತೋಚದೆ ಆಟೋ ಚಾಲಕರು ಕಂಗಾಲಾಗಿದೆ. ಸರ್ಕಾರ ನೆರವಿಗೆ ಬರಬೇಕು ಅಂತ ಚಾಲಕರು ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರ ನೆರವಿಗೆ ಬರಬೇಕು, ನಮಗೆ ಸಹಾಯ ಮಾಡಬೇಕು ಅಂತ. LPG ಸಿಗದೆ ಆಟೋ ಚಾಲಕರು ನಿತ್ಯ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ದುಡಿಮೆ ಇಲ್ಲದೆ ಜೀವನ ನಡೆಸೋದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮಧ್ಯ ಪ್ರವೇಶ ಮಾಡಬೇಕು ಅಂತ ಕಣ್ಣೀರನ್ನ ಹಾಕ್ತಾ ಇದ್ದಾರೆ.
ಬಂದಾಗಿಂದ ನಮಗೆ ಸಮಸ್ಯೆ ತಪ್ಪಿದ್ದೇ ಅಲ್ಲ. ಆಟೋ ಡ್ರೈವರ್ಗಳಿಗೆ ಒಂದಲ್ಲ ಒಂದು ಏಟ್ ಬೀಳ್ತಲೇ ಐತೆ. ಅಂದ್ರೆ ಯಾವುದು ಪೂರ್ಣಗೊಳ್ಳಲ್ಲ, ಎಲ್ಲ ಅರ್ಧ ಮಾಡ್ಕೊಂಬರ್ತಾನೆ. ಯಾವ ಬಸ್ ಫ್ರೀ ಅಂತ ಬಿಟ್ಟ, ಆಟೋದವರೆಲ್ಲ ಹೋದ್ರು. ಅದು ಟೂ ವೀಲರ್ ಅಂತ ವೈಟ್ ಬೋರ್ಡ್ ಬಿಡಂಗಿಲ್ಲ, ಬಿಟ್ಟ. ಅದು ಪರ್ಮಿಷನ್ ಕೊಡಂಗೇ ಇಲ್ಲ ವೈಟ್ ಬೋರ್ಡ್ಗೆ. ಈಗ ಆಟೋದವ್ರು ಹೋದ್ರು. ಅಲ್ಲಿ ಗ್ಯಾಸಿಂದ ಈ ಸಮಸ್ಯೆ. ಯಾಕಂದ್ರೆ ನಮ್ಮ ರಾಜಕೀಯದವರು ದುಡ್ಡು ಮಾಡಿ ಮಡಿಕೊಂಬಿಟ್ಟಾರ ಸರ್. ನಮ್ಮ ದೇಶ ಕೊಳ್ಳೆ ಹೊಡೆದು ರಾಜಕೀಯದವರು ಒಂದು ದುಡ್ಡು ಹೊಡೆದು ದುಡ್ಡು ಮಡಿಕೊಂಬಿಟ್ಟವ್ರೆ. ಅವ್ರಿಗೇನು ಸಮಸ್ಯೆ ಇಲ್ಲ ಸರ್. ದೇಶನೇ ಮುಳುಗೋಗ್ಬಿಡಿ ಸರ್, ಅವ್ರು ಬಚಾವಾಗ್ತಾರೆ. ನಮ್ಮನ್ನ ಈ ಓಡಿತ ನಿಲ್ಸ್ಬಿಟ್ಟಿದ್ರು ಆಲ್ರೆಡಿ. ಇದೇ ಥರ ಆಗ್ಬಿಟ್ರೆ ಸರ್, ನಮ್ಮ ಕರ್ಮ ಮಾತ್ರ ಈ ರಾಜಕೀಯದವ್ರಿಗೆ ತಪ್ಪಲ್ಲ. ಬೆಳಗ್ಗೆ 4 ಗಂಟೆಗೆ ಬಂದು 2 ಗಂಟೆವರೆಗೂ ಗ್ಯಾಸ್ ಸಿಗಲ್ಲ ಸರ್. ಇದ್ರ ಸಂಬಂಧಪಟ್ಟವ್ರು ಮುನಿಯಪ್ಪನವ್ರು ಹೇಳ್ತಾರೆ ಏನು ತೊಂದರೆ ಇಲ್ಲ. ಇವ್ರು ಹೋಗಿ ಕೇಳಿ, ಸೆಂಟ್ರಲಲ್ಲಿ ಕೇಳಿ, ಮೋದಿ ಹೋಗಿ ಕೇಳಿ. ಈಗ ಹೊಟ್ಟೆ ಸ್ಥಿತಿ ಅಂದ್ರೆ ಊಟ ಹಾಕ್ತಾರಲ್ವಾ, ನಿಮ್ಮ ಮನೇಲಿ ರೇಷನ್ ಅಂತ ಗೊತ್ತಿರುತ್ತೆ ಅವ್ರಿಗೆ. ಹೋಗಿ ಕೇಳ್ಬೇಕು ರೀ, ನಮ್ಮ ಆಡಳಿತ ಪರಿಸ್ಥಿತಿ ಹೆಂಗಿದೆ ಅಂತ. ಬೇಕಾಗಿಲ್ಲ, ಎಲ್ಲರೂ ಮಕ್ಕಳು ಸಾಕ್ಬೇಕು, ಮಕ್ಕಳು ಕಟ್ಬೇಕು. ಎಲ್ತರದು ಕಟ್ಟಿಲ್ಲ ಅಂದ್ರೆ ಒಂದು ತಿಂಗಳು ಎಲ್ಲೂ ಬೆಲೆ ಇಲ್ಲ. ರೇಷನ್ ಅಂಗಡಿಗೆ ಹೋಗಿ ನಿಮ್ದು